ಮೊದಲನೇದಾಗಿ ತಮ್ಗೆ ವಂದನೆ, ಎಲ್ಲರಿಗೂ ಬಂದಿರೋರಿಗೆ ಇಲ್ಲಿ ವಂದನೆ. ವರ್ಲ್ಡ್ ಟೂರಿಸಂ ಡೇನ ಶುಭಾಶಯಗಳು. ಹಾಗೆ ಈ ನಮ್ಮ ತಂಡದಿಂದ ಏನಾದರೂ ಮಾಡಬೇಕು ಅಂತ ಉದ್ದೇಶದಿಂದ ಇದನ್ನು ಇವತ್ತು ವರ್ಲ್ಡ್ ಟೂರಿಸಂ ಡೇ ಆಯೋಜಿಸ್ತೀನಿ. ಒಂದು ಕಡೆ ಸಂತೋಷ ಆಗುತ್ತೆ, ಒಂದು ಕಡೆ ದುಃಖ ಆಗುತ್ತೆ. ಯಾಕಂದರೆ 80ಸಲ್ಲೇ ನಾವು ವರ್ಲ್ಡ್ ಟೂರಿಸಂ ಡೇನ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಕಂಟಿನ್ಯೂಟಿವ್ ಆಗಿ ನಾವು ಮಾಡಿಲ್ಲ. ಒಂದು ಎರಡನೇದು, ತುಂಬ ಜನ ಬರ್ತಾರೆ, ತುಂಬ ಇಂಟ್ರೆಸ್ಟ್ ಇದೆ. ಅವರ ಸರ್ ಹೇಳ್ದಂಗೆ ಇದು ಶಾಂತಿಯ ಸಂಕೇತ. ನಮ್ಮ ಟೂರಿಸಂ ಇಂಡಸ್ಟ್ರಿ ವಾರ್ ಆಗಬೇಕಾದ್ರೂ ಜನ ಟೂರಿಸ್ಟ್ ಹೋಗ್ತಾಯಿದ್ರು, ಬರ್ತಾಯಿದ್ರು. ಮುಂದಿನ ಪೀಳಿಗೆಗಾದರೂ ನಾವು ಒಳ್ಳೆ ಆಲೋಚನೆಗಳು, ಒಳ್ಳೆ ಉದ್ದೇಶದಿಂದ ಮಾಡಿ ಅವ್ರಿಗೆ ತೋರಿಸೋಣ ಅಂತ ಉದ್ದೇಶದಿಂದ ಇದು ಮಾಡಿರೋದು. ನಂಬರ್ 1, ಹೊಸದಾಗಿ ಅವ್ರಿಗೆ ಎಜುಕೇಟ್ ಮಾಡೋದು ಸ್ಟೂಡೆಂಟ್ಸ್ಗಾಗಿರಬೇಕು. ಇವತ್ತಿಂದ ಹೊಸ ಇನಿಷಿಯೇಟಿವ್ ಅಂದರೆ ಕಸದ ಡಬ್ಬಿ ಎಲ್ಲನೂ ವೆಟ್ ಟು ಡ್ರೈ ಎಲ್ಲ ಟಿಶ್ಯೂ ಮಾಡಿದರು. ಇದನ್ನು ಸಪ್ರೇಟಾಗಿ ನಾವು ಮೊದಲನೇ ಕಾರ್ಯಕ್ರಮ ಇದು ಮಾಡ್ತಾ ಇರೋದು. ಡಸ್ಟ್ಬಿನ್ ಬಾಟಲ್ಸ್ನ ಸಂಗ್ರಹ ಮಾಡಿ ಒಂದು ಬೇರೆ ಕಡೆ ಹಾಕೋದು. ಈವನ್ ಫ್ಯೂಚರಲ್ಲಿ ನಾವು ಇದನ್ನು ಯಾರು ರೀಸೈಕಲ್ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ನೂ ಪ್ರೊಫೆಷ್ನಲ್ ಐಡೆಂಟಿಫೈ ಮಾಡಿ ಅವರು ಅದನ್ನು ರೀಸೈಕಲ್ ಮಾಡಬೇಕು. ಅದು ನಮ್ಮ ಮುಂದಿನ ಉದ್ದೇಶ. ಇನ್ನೊಂದು ಉದ್ದೇಶ ಅಂದರೆ ಎಲ್ಲ ಸೈಟ್ ಸೀಯಿಂಗಲ್ಲೂ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ಸೈಟ್ ಸೀಯಿಂಗಲ್ಲೂ ಇದನ್ನು ಗ್ಯಾದರ್ ಮಾಡಿ ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಬೇಕು, ಪ್ಲಾಸ್ಟಿಕ್ನ ರೀಸೈಕಲ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಇನ್ನೂ ಹಲವಾರು ಉದ್ದೇಶಗಳಿದೆ. ಮುಂದೆ ಟಾಯ್ಲೆಟ್ಸ್ನ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸಲ್ಲೂ ತರಬೇಕು ಅನ್ನೋ ಉದ್ದೇಶಗಳಿದೆ. ನಮ್ಮ ಕೈಯಲ್ಲಿ ಏನಾಗ್ತಾಯಿದೆ ಇದು ಮಾಡ್ತಾಯಿದ್ದೀವಿ. ಹಂಗೆ ಜನರು ಕೂಡ ಇದ್ರಿಗೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೇವೆ. ವಂದನೆಗಳು. ಥ್ಯಾಂಕ್ ಯು.